ಇನ್ನು ಖ್ಯಾತ ಕ್ರಿಕೆಟಿಗ ರಾಹುಲ್ ದ್ರಾವಿಡ್ ಅವರ ಕಾರ್ಗೆ ಬೆಂಗಳೂರಿನಲ್ಲಿ ಒಂದು ಸಣ್ಣ ಪ್ರಮಾಣದ ಆಕ್ಸಿಡೆಂಟ್ ಆಗಿದೆ. ನಿನ್ನೆ ಸಾಯಂಕಾಲ 6 ಗಂಟೆ 6:30 ಸುಮಾರಿಗೆ ಕನ್ನಿಂಗ್ಹ್ಯಾಮ್ ರೋಡಲ್ಲಿ ನಡೆದಿರತಕ್ಕಂಥ ಒಂದು ಆಕ್ಸಿಡೆಂಟ್. ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿ ಗೂಡ್ಸ್ ಆಟೋಗೆ ರಾಹುಲ್ ದ್ರಾವಿಡ್ ಕಾರು ಟಚ್ ಆಗಿದೆ. ಇಂಡಿಯನ್ ಎಕ್ಸ್‌ಪ್ರೆಸ್ನಿಂದ ಹೈಗ್ರೌಂಡ್ಸ್ ಕಡೆಗೆ ಹೋಗುವಾಗ ಕನ್ನಿಂಗ್ಹ್ಯಾಮ್ ರೋಡ್ನಲ್ಲಿ ಟ್ರಾಫಿಕ್ ಜಾಮ್ ಇದ್ದ ಕಾರಣ ಮುಂದಿದ್ದ ಕಾರ್ಗೆ ಗೂಡ್ಸ್ ಆಟೋ ಡಿಕ್ಕಿಯಾಗಿದೆ. ಹಿಂದೆ ಬರ್ತಾ ಇದ್ದ ದ್ರಾವಿಡ್ ಅವರ ಕಾರ್ ಹೋಗಿ ಆಟೋಗೆ ಟಚ್ ಆಗಿದೆ. ಕಾರ್ ಟಚ್ ಆದ ಬಳಿಕ ಕಾರ್ನಿಂದ ಕೆಳಗಿಳಿದು ದ್ರಾವಿಡ್ ಅವರು ಪರಿಶೀಲನೆ ಮಾಡಿದ್ದಾರೆ. ಈ ವೇಳೆ ಇಬ್ಬರ ಮಧ್ಯೆ ಸಣ್ಣದಾಗಿ ಮಾತಾಗಿದೆ. ಸರ್, ಮುಂದೆ ಇದ್ದ ಫಾರ್ಚುನರ್ ಕಾರ್ಗೆ ಸಡನ್ನಾಗಿ ಬ್ರೇಕ್ ಹಾಕಿದ್ರೆ ನಾನೇನು ಮಾಡಲಿ, ನೀವು ಹಿಂದಿನಿಂದ ಬಂದು ಫಟ್ ಅಂತ ಡಿಕ್ಕಿ ಹೊಡೆದ್ರಿ ಅಂತ ಗೂಡ್ಸ್ ಡ್ರೈವರ್ ಹೇಳಿದ್ದಾರೆ. ನೀವು ಬ್ರೇಕ್ ಮಾಡಿಲ್ವಾ, ನಾನು ಹಿಂದಿನಿಂದ ಡಿಕ್ಕಿ ಹೊಡೆದಿದ್ದೀನಿ, ಆಯಿತು ಬಿಡಪ್ಪ ಅಂತ ರಾಹುಲ್ ದ್ರಾವಿಡ್ ಅವರು ಸಾವಧಾನದಿಂದಲೇ ಮಾತಾಡಿದ್ದಾರೆ. ಗೂಡ್ಸ್ ಆಟೋ ಚಾಲಕನ ನಂಬರ್ ಪಡೆದು ದ್ರಾವಿಡ್ ಅಲ್ಲಿಂದ ಹೋಗಿದ್ದಾರೆ. ಹೈಗ್ರೌಂಡ್ಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆಯಾಗಿದ್ದು ಯಾವುದೇ ದೂರು ದಾಖಲಾಗಿಲ್ಲ. ಸಣ್ಣ ಪ್ರಮಾಣದ ಆಕ್ಸಿಡೆಂಟ್, ಜಸ್ಟ್ ಒಂದು ಟಚ್ ಆಗಿರೋದಷ್ಟೇ. ಬೆಂಗಳೂರಿನ ಕನ್ನಿಂಗ್ಹ್ಯಾಮ್ ರೋಡಲ್ಲಿ ನಿನ್ನೆ ರಾತ್ರಿ 6:30 ಸಂದರ್ಭದಲ್ಲಿ ರಾಹುಲ್ ದ್ರಾವಿಡ್ ಅವರ ಕಾರು ಮುಂದ್ಗಡೆ ಹೋಗ್ತಾ ಇದ್ದ ಗೂಡ್ಸ್ ಆಟೋಗೆ ಟಚ್ ಆಗಿದೆ. ಅದಕ್ಕೆ ಕಾರಣ ಸಡನ್ನಾಗಿ ಬ್ರೇಕ್ ಹಾಕಿದ್ದು. ಆಮೇಲೆ ದ್ರಾವಿಡ್ ಕಾರ್ ಇಳಿದ್ಬಿಟ್ಟು ಕಾರೆಲ್ಲ ಚೆಕ್ ಮಾಡಿದ್ದಾರೆ. ಒಂದು ಸಣ್ಣದಾಗಿ ಇಬ್ಬರು ಕೂಡ ಆರ್ಗ್ಯುಮೆಂಟ್ಸ್ ಮಾಡಿದ್ದಾರೆ. ಕೊನೆಗೆ ದ್ರಾವಿಡ್ ಗೊತ್ತಲ್ಲ, ತುಂಬ ತಾಳ್ಮೆಯ ಮನುಷ್ಯ, ಆಯ್ತು ಬಿಡಪ್ಪ ನಂದೇ ತಪ್ಪು ಅಂತ ಹೇಳಿ ಆ ಗೂಡ್ಸ್ ಆಟೋ ಡ್ರೈವರ್ ನಂಬರ್ ತೊಗೊಂಡು ಅಲ್ಲಿಂದ ಅವರು ತೆರಳಿದ್ದಾರೆ.